ನಮಸ್ಕಾರ ರೀ ಫ್ಯಾಮಿಲಿ, ಎಲ್ಲರೂ ಹೆಂಗದ್ರಿ? ನಾನಂತೂ ಮಸ್ತ್ ಅದೀನಿ, ನೀವು ಮಸ್ತ್ ಅದೇ ಅಂತ ಸರ್ ಈ ವಿಡಿಯೋ ಸ್ಟಾರ್ಟ್ ಮಾಡೋಣ ಬರ್ರಿ. ಅಣ್ಣ ಯಾರು ಅಂತ ಗೊತ್ತಾಗ್ಲಿಲ್ಲ. ಕೇಳ್ಬಿಟ್ಟೇನು? ನಾನ್ ಯಾರು ಅಂತ ನಾನು ಹೇಳ್ಕೊಳ್ಳೋದು ಚೆನ್ನಾಗಿರಲ್ಲ. ಊರಿನ ಜನ ಎಲ್ಲ ಹಿಂದೆ ಬರ್ತಾವ್ರೆ, ನಾನ್ ಯಾರು ಅಂತ ಅವ್ರ ಹತ್ರ ಕೇಳಿ ತಿಳ್ಕೊ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ರೀ, ಸೈಯದ್ ಕಬಡ್ಡಿ ಲಾಗ್ ಚಾನಲ್ಗೆ ನೀವೇನಾದ್ರು ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಮತ್ತೊಳ್ಳೆ ನಿಮ್ ಫ್ರೆಂಡ್ಸ್ಗೂ ಈ ರೀಲ್ಸ್ ಶೇರ್ ಮಾಡ್ರಿ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರ ನೋಡೋಣ ಬರ್ರಿ. ಇವಾಗ ಕಟಿಂಗ್ ಮಾಡ್ತಿದ್ದೆ ರೀ 15 ದಿವಸ ಆದ್ಮೇಲೆ. ನಮ್ಮ ಧಾರವಾಡ ಡಿಸ್ಟಿಕ್ ಅಂದ್ರ ನಮ್ ಧಾರವಾಡ ಜಿಲ್ಲೆಯ ಮುಮ್ಮಿಗಟ್ಟಿ ಊರೊಳಗ ಇವತ್ತ ಕಬಡ್ಡಿ ಅದಾವ್ರಿ. ಅದು ಹೊನಲು ಬೆಳಕು ರಾಜ್ಯ ಮಟ್ಟದ ಕಬಡ್ಡಿ. ಯಾರು ಬೇಕಾದ್ರೂ ಈ ಕಬಡ್ಡಿಗೆ ಬಂದ್ ಜಾಯಿನ್ ಆಗ್ಬೋದ ಪ್ಲೇಯರ್ಗಳ. ಮತ್ತೊಳ್ಳಿ ವಯಸ್ಸಿಂದ ಏನ್ ಮಿತಿ ಇಲ್ರಿ, 55 kg ಇರ್ಬೇಕ. KG ಕ್ಯಾಟಗರಿ ಒಳಗ ಮ್ಯಾಚ್ ಆಡ್ಸಕತ್ತಾರ. ನನ್ನಟ್ಟ ಎತ್ತರ ಅದಾವ್ರಿ ಟ್ರೋಫಿ. ಅಣ್ಣ ಏನಾಯ್ತಣ್ಣ? ಯಾಕಣ ಅಣ್ಣ? ಇನ್ನು ಏನೋ ಬೇಕಣ್ಣ. ಇವತ್ತಿನ ಈ ವಿಡಿಯೋ ಒಳಗೆ ಏನ್ ಬಯಸ್ಬೇಕಪ್ಪ ಅಂತೇನಂತಂದ್ರ, ನಾನು ಬೆಟ್ಟಿಂಗ್ ಗ್ಯಾಮ್ಲಿಂಗ್ ಬಾಳ್ ನಡೆಯಾಕತ್ತಾವ. ಅದ್ರೊಳಗು ನಾನು ಹೇಳೋದೇನಪ್ಪಾ ಅಂತಂದ್ರ, ನಮ್ಮ ಫ್ರೆಂಡ್ ಸರ್ಕಲ್ ಒಳಗನ ಜಾಸ್ತಿ ಮಂದಿ ಬೆಟ್ಟಿಂಗ್ ಆಡಾಕತ್ತಾರ, ಆನ್ಲೈನ್ ಬೆಟ್ಟಿಂಗ್. ಮೊದಲು ಅದನ್ನ ಸ್ಟಾಪ್ ಮಾಡ್ಬೇಕ. ಕರ್ನಾಟಕದೊಳಗ ಬ್ಯಾನ್ ಮಾಡಿದ್ರು ಆಡಾಕತ್ತಾರ. ಏನೋ ಥರ್ಡ್ ಪರ್ಸನ್ ಪಾರ್ಟಿ ಇವ್ ಇರ್ತಾವ, ಥರ್ಡ್ ಪಾರ್ಟಿ ಲಿಂಕ್, ಥರ್ಡ್ ಪಾರ್ಟಿ ಆ್ಯಪ್ಗಳನ್ನ ಯೂಸ್ ಮಾಡಿ ರೊಕ್ಕ ಕಳ್ಕೊಕತ್ತಾರ. ಡಬಲ್ ತ್ರಿಬಲ್ ಮಾಡು ಆಸೆ ಒಳಗ ರೊಕ್ಕ ಅಂತೂ 100% ಕಳ್ಕೊಕತ್ತಾರ. ಅದ್ ಯಾರಿಗೂ ತಲೆಯಾಗ ಬರಾತಿಲ್ಲ. ಅದರಿಂದ ಲಾಸ್ ಐತಿ, ಭಾಳ ಅಂದ್ರ ಭಾಳ ಲಾಸ್ ಐತಿ. 2-3 ಲಕ್ಷ ರೂಪಾಯಿ ಸಾಲ ಆಕೈತಿ ಹೊರತು ಅದ ನಿಮ್ಮದ ಡಬಲ್ ಮಾಡಿ ಕೊಡುದಿಲ್ಲ ಯಾವಾಗ್ಲೂ. ವಿನ್ನಿಂಗ್ ಮೂಮೆಂಟ್ ಇದ್ದಾಗ ನಿಮ್ಗೆ ಆಸೆ ತೋರಿಸ್ತೈತದ. ಹೆಂಗಪ್ಪಾ ಅಂದ್ರ 15%, 20%, 100 80% ಅಮೌಂಟ್ ಕಿತ್ತೋದನೆ ಇರ್ತೈತದ. ಡ್ರೀಮ್ 11 ಒಳಗನು ಹಂಗ 100 ರೂಪಾಯಿ ದಿನ ಹಾಕ್ತಿರಿ ಬಿಡ. 100 ರೂಪಾಯಿದಲ್ಲ, ಕೋಟಿ ರೂಪಾಯಿಕ ಎಷ್ಟು ಮಂದಿ ಲಾಗಿನ್ ಮಾಡಿರ್ತಾರ ನೋಡ್ರಿ. ಅದ್ರಾಗ ಟೀಮ್ ಮಾಡಿರಿ ಹೆಂಗ್ ಮಾಡಿ ತೋರಿಸು ಅಂತಿರ್ತಾರ. ಅದು ಒಂಥರ ಗ್ಯಾಮ್ಲಿಂಗ್ ರೀ. ಆ ಬೆಟ್ಟಿಂಗ್ ಲಿಂಕ್ ಯಾರು ಶೇರ್ ಮಾಡ್ತಾರೋ ನನಗ್ ಗೊತ್ತಿಲ್ಲ. ಅವ್ರು ದುಡಿದನ ದಿನಕ್ಕೆ 500 ರೂಪಾಯಿ ಇರ್ತೈತ್ರಿ, ಬರೇ 500 ರೂಪಾಯಿ. ಮತ್ತ ಬರೇ ಯಾಕಂದ್ರ ದುಡಿಯೋರ್ಗ ಅಷ್ಟ ಗೊತ್ತು ದುಡ್ಡಿನ ಬೆಲೆ ಅಂತಾರಲ್ಲ. ಹಿರಿಯರ ಸುಮ್ನೆ ಹೇಳಿಲ್ರಿ ಅದನ್ನ. ನೋಡ್ರಿ ಫ್ಯಾಮಿಲಿ, ಯಾರೋ ಒಬ್ರು ಲಿಂಕ್ ಕಳಿಸ್ತಾರ. ಆ ಲಿಂಕ್ ಇಟ್ಕೊಂಡು 1ನೇ ದಿವ್ಸ ಲಾಸ್ ಆಕೈತಿ ಹಾಕಿದ್ಗುಳೇನ. 2ನೇ ದಿವ್ಸಕ್ಕ ನೋಡೋನ್ ತಡಿ ನನ್ನ ನಂಬರ್ ಏನ್ರ ಆಡ್ಬೋದ, ಜಲ್ದಿ ಪ್ಲೇನ್ ಹಾರ್ಬೋದ, ಬಾಳ ದೂರ ಹಾರ್ಬೋದ ಅನ್ಕೊಂಡ್ ಕೇಸ ಅಮೌಂಟ್ 2ನೇ ದಿವ್ಸ ಹಾಕ್ತಿರಿ. 1ನೇ ದಿವ್ಸಕ್ಕೆ ಹೆಂಗಿದ್ರು ಅವ್ ತಗೊಂಡಿರ್ತಾನ. 2ನೇ ದಿವ್ಸಕ್ಕ ನಿಮ್ಗೆ ಆಸೆ ಪಡ್ಸಾಕ ರೊಕ್ಕ ಅವನಾಗೆ ಕೊಡ್ತಾನ. ನೀವು ಆಸೆಕ್ ಬಿದ್ದ ಅದನ್ನ ವಿಡ್ರಾಲ್ ಹೊಡಿತೀರಿ. ವಿಡ್ರಾಲ್ ಹೊಡೆದ ಮತ್ತು ತಲೆಯಾಗ ಏನ್ ಹೊಡಸತಿ, ಅಯ್ಯೋ ನೋಡ್ದ ಅದನ್ನ ನೋಡ್ಕೊಂತ ಕುಂತಿರ್ತೀರಿ. ಹೆಂಗಿದ್ರು ನೋಡ್ದ ಜಾಸ್ತಿ ನಂಬರ್ ಆರ್ಸಿದ, ಅಯ್ಯೋ ನನ್ನ ನಂಬರ್ ಹೋಗ್ಯಾಕತ್ತ. ನಂಬರ್ ಏನ ಹೇಳ್ರಿ, ಇವ ರೋಲೆಟ್ ಒಳಗ ಮತ್ತೆ ಇಮಾನ್ ಜಾಸ್ತಿ. ಈಗ ಆ ರೋಲೆಟ್ ಏನ ಟ್ರಿಕ್ಸ್ ಗೊತ್ತಾಗೋದಿಲ್ಲ ತಡಿ ಅಂತ ಕೇಸ ಈಜಿ ಮೆಥಡ್ ಇಮಾನ್ ಹಾರಿಸ್ತಾರ್ರಿ. ಅವಿಟರ್ ಅಂತಾರ ಅದಕ್ಕೆ, ಇಮಾನ್ ಹಾರಿಸ್ತಾರ. ಆನ್ಲೈನ್ ಬೆಟ್ಟಿಂಗ್ ಬ್ಯಾಡ್ ಅಂತ ಕೇಸ್ ನಾ ಅಂತೇನಿ. ಕೆಲವೊಬ್ರು ನನಗ್ ಗೊತ್ತಿಲ್ದಂಗನ ರೊಕ್ಕ ಹಾಕ್ತಾರ. ನನಗಂತಲ್ಲ, ಅವ್ರ ಸೆಲ್ಫ್ ರೀ, ಅವ್ರ ಪರ್ಸನಲ್. ಆಡ್ಬೇಡ ಅಂತ ಕೇಸ್ ನಾವ್ ಹೇಳ್ತೇವಿ, ಏನ್ ಮಾಡಕ್ ಆಗೋದಿಲ್ಲ. ನಮಗ್ ಗೊತ್ತಿಲ್ದನು ನಮಗ್ ಪರಿಚಯ ಇದ್ದವ್ರನ್ನ ಲಾಗಿನ್ ಮಾಡಿ ಆಡ್ತಿರ್ತಾರ. ಅದು ನಮಗ್ ತಿಳಿತಿರೋಲ್ಲ, ಅವ್ರು ಅನ್ಕೊಂಡಿರ್ತಾರ. ಹಂಗ ಅಂದ್ರೆ ನಮಗ್ ತಿಳಿದಿಲ್ಲ ಅಂತೇಳಿ ಅವ್ರು ಅನ್ಕೊಂಡಿರ್ತಾರ. ಅವೆಲ್ಲ ಗ್ಯಾಮ್ಲಿಂಗ್ ಅಂತೇಳಿ ನಮಗೂ ಗೊತ್ತ. ಒನ್ ಟೈಮ್ ನಮಗೂ ಬುದ್ಧಿ ಬಂದೈತ್ರಿ, ನಾನು ಆಡಿದ್ದೇನೆ ಇಲ್ಲ ಅನ್ನೋದಿಲ್ಲ. ಅದ ಅವಿಟರ್ ಆಡಿದ್ದೇನೆ, ಈಜಿ ಗೇಮ್, ರೊಕ್ಕ ಮಾಡ್ಬೋದ್ ಅಂತ ಹೇಳಿ ಕೆಲ್ಸ. ಹೆಂಗ್ ಪುರ್ರ ಅಂತ ಹಾರ್ದೈತಲ್ಲ, ಹಂಗ ಪುರ್ರ ಅಂತ ರೊಕ್ಕ ತಗೊಂಡ್ ಹೋಗ್ತೈತ್ರಿ ಅದ, ಅಟ್ಟ ಸ್ಪೀಡ್. ಇನ್ನೊಂದ್, ನಾನು ಇನ್ಸ್ಟಾಗ್ರಾಮ್ ಒಳಗ ಬರಬ್ಬರ್ 30,000 ಮಂದಿ ಫಾಲೋವರ್ಸ್ ಆಗಕ್ ಬಂದ್ರ, ಅದ್ರೊಳಗ ಏನ ಇಲ್ಲ ಅಂದ್ರೂ ಬಾಳ ಮಂದಿ 2 ಲಕ್ಷ 3 ಲಕ್ಷ ಕಳ್ಕೊಂಡವ್ರು ಅದಾರ. ಆ ಸಾಲ ತೀರಿಸ್ಕೊಂತ ನನ್ನ ಕಡೆ ಕೆಲ್ಸಕ್ ಬರೋರ್ನು ಅದಾರ. ಅದ್ರ ಸಂಬಂಧ ಬೆಟ್ಟಿಂಗ್ ಆಡ್ಬೇಡ್ರಿ. ಯಾರ ಪ್ರಮೋಟ್ ಮಾಡ್ತಾರಲ್ಲ ಅದ್ರ ಬಗ್ಗೆ ಕೇಳ್ಬೇಡ್ರಿ. ಡಬಲ್ ಆಕೇತಿ, ತ್ರಿಬಲ್ ಆಕೇತಿ. ದುಡ್ದಿದ್ ರೊಕ್ಕನ ನಿಂದ್ರುದಿಲ್ಲ. ಮಂತ್ ಎಂಡಿಗೆ ನಾವ ಬೇರೆದವ್ರ ಕೈ ಚಾಸ್ತೀವಿ. ಹಂಗಾಗಿ ದುಡ್ದಿದ್ ರೊಕ್ಕನ ಉಳಿದಿಲ್ಲ ಅಂತಂದ್ರ ಮತ್ತೆ ನೀವು ಬೆಟ್ಟಿಂಗ್ ಆಡಿ ಏನ್ ಉಪಯೋಗ? ಅದರಿಂದ 1 ರೂಪಾಯಿ ಇನ್ಕಮ್ ಇಲ್ಲ. ಒನ್ ಟೈಮ್ ನನಗ್ ಬುದ್ಧಿ ಬಂದೈತಿ, ಯೋಚನೆ ಮಾಡಿದೆ ನಾನು, ಇದನ್ನ ಯಾರೋ ಒಬ್ರು ಹ್ಯಾಂಡಲ್ ಮಾಡ್ತಿರ್ತಾರ ಅಂತ ಹೇಳಿ. ಆಫ್ಲೈನ್ ಅಂತಾರ ಗೊತ್ತಾ, ಕೆಸಿನೋ, ಬಿಗ್ ಡ್ಯಾಡಿ, ಮೆಜೆಸ್ಟಿಕ್, ಮತ್ತೊಳ್ಳೆ ಇನ್ನೊಂದಿಷ್ಟು ಅದಾವ್ರಿ ಅವ ಕೆಸಿನೋಗಳು. ಅವೆಲ್ಲಾ ಮೋಜ್ ಮಾಡೋರಿಗೆ, ದೊಡ್ಡ ದೊಡ್ಡ ಹೈಫೈ ಇರ್ತಾರಲ್ಲ ಅವ್ರಿಗೆ ನಡಿತಾವ್ರಿ. ಯಾಕಂದ್ರ ಒಂದ್ ಕಡೆ ಹೋತಿ ಅಂದ್ರ ಒಂದ್ ಕಡೆ ಬರ್ತಿರ್ತಾವ.
ಬಡವ್ರದ ಹಂಗಲ್ರಿ. ಈಗ ಒಂದ್ ಕಡೆ ಹೋಯ್ತಿ ಅಂದ್ರ ಅತ್ತ ಹೋಗೇ ಬಿಡ್ತೈತಿ, ಇನ್ನೊಬ್ಬನ್ ಕಡೆ ನಾವು ಕೈ ಚಾಚ್ಬೇಕಾಕೇತ್ರಿ. ಅದ್ರ ಸಂಬಂಧ ಬೆಟ್ಟಿಂಗ್ ಆಡ್ಬೇಡ್ರಿ ಅಂತ ಹೇಳಿ. ಈಗ ಇನ್ಸ್ಟಾಗ್ರಾಮ್ನಾಗ ಏನಾಗೈತಪ್ಪ ಅಂತಂದ್ರ ಆ ಬೆಟ್ಟಿಂಗ್ ಆಡೋರು ಅಫಿಸಿಯಲ್ ಆಗಿ ಮೆಸೇಜ್ ಮಾಡಿ ಆ ವೆಬ್ಸೈಟ್ ಥರ್ಡ್ ಪಾರ್ಟಿ ಲಿಂಕ್ ಯಾವ ರೀತಿ ಇರ್ತಾವ ಅಂತಂದ್ರ 24 ಬೆಟ್ಟಿನ್ ಎಕ್ಸ್, ವಿನ್ ಮ್ಯಾಚ್, ಬೆಟ್ಟಿನ್ ಎಕ್ಸ್ಚೇಂಜ್, ಮತ್ತೊಳ್ಳೆ ಇನ್ನೊಂದಿಷ್ಟು ಅದಾವ, ವಿಂಜೋ, ಇಪ್ಪಿ ಜೂಡು, ಮತ್ತೊಳ್ಳೆ ಇನ್ನ ಬಾಳ ಅದಾವ್ರಿ ಹೇಳಿದ್ರ. ಮತ್ತೊಳ್ಳೆ ಈ ವಿಡಿಯೋ ಎಲ್ಲೇ ಡಿಲೀಟ್ ಮಾಡಿದಾರಂತ ಮತ್ತ ಹಂಗ ಈ ಕೆಲವೊಂದು ಸೋಷಿಯಲ್ ಮೀಡಿಯಾಗಳು ಪ್ರಮೋಟ್ ಮಾಡ್ತಿರ್ತಾವ. ಅವನ್ನ ನಮ್ಮ ವಿಡಿಯೋ ನೋಡ್ ಕ್ಯಾಸ ನಮಗ್ ರಿಪೋರ್ಟ್ ಹೊಡೆದ ಕ್ಯಾಸ ಇದನ್ ಮಾಡ್ಬೇಕಲ್ಲ. ರಿಪೋರ್ಟ್ ಅಂತೂ ಸಾಧ್ಯ ಇಲ್ಲ, ಯಾಕಂದ್ರೆ ಇದು ಜನರಿಗೆ ಬಾಳ ಅಂದ್ರ ಬಾಳ ಉಪಯುಕ್ತ ಐತಿ. ಯಾರಿಗೂ ಗೊತ್ತಿಲ್ದಂಗನು ಕೆಲವೊಬ್ರು ಹೆಂಗಂದ್ರ ಈಗ ಡ್ರೀಮ್ 11 ಆಡ್ತಿರ್ತಾರ ನೋಡ್ರಿ, ದಿನ ರೊಕ್ಕ ಹಾಕ್ತಿರ್ತಾರ, ಒಂದಲ್ಲ ಒಂದಿನ ನಾ ₹1,00,00,000 ಹೊಡಿತೀನಿ ಅಂತೇಳಿ. ಅದೆಲ್ಲಾ ಆಗೋದು ಮಾತಲ್ಲ. ಬೆಟ್ಟಿಂಗ್ ಆಡ್ಬೇಡ್ರಿ. ಮತ್ತ ಒಳ್ಳೆ ಇನ್ಸ್ಟಾಗ್ರಾಮ್ ಇಂದ ಹೇಳತ್ತಿದ್ದೆ ನಾನು. ಇನ್ಸ್ಟಾಗ್ರಾಮ್ ಒಳಗ ಅವ್ರ ಅಫಿಸಿಯಲ್ ಆಗಿ ನಿಮ್ಗ 5,000 ಕೊಡ್ತೇನಿ, 10,000 ಕೊಡ್ತೇನಿ ಅಂತ ಕೆಲಸ ಆಸೆ ಹುಟ್ಟಿಸಿ ಪ್ರಮೋಟ್ ಮಾಡಕ್ ಹಚ್ತಾರ. ಇವ್ರು ಪ್ರಮೋಟ್ ಮಾಡವ್ರ ಏನೋ ಒಂದ್ ಬಾಜು ಕಾರ್ ಇಟ್ಟಿರ್ತಾರ. ಪ್ರಮೋಟ್ ಮಾಡೋದ್ ಹೆಂಗ್ ಹೇಳ್ತೇನೆ ಕೇಳ್ರಿ. ಇಲ್ಲಿ ಬಾಜು ಕಾರ್ ಇಟ್ಟಿರ್ತಾರ. ಆ ಕಾರ್ ನೋಡಿ ಕೇಸ ಅಯ್ಯೋ ಇವನ್ ಕಡೆ ಹೆಂಗ್ ಕಾರ್ ಬಂದಂತ ಕೇಸ್ ನೋಡೋರ್ಗೆ ಅನ್ಸಿರ್ಬೇಕ ಅವ್ ಮಂದಿ ಕಾರ್ ಗಾಡಿದ್ ಪ್ರಮೋಟ್ ಮಾಡ್ತಿರ್ತಾನ್ರಿ. ಅಲ್ಲಿ ನಾ ಕಾರ್ ತಗೊಂಡೆ, ಈ ಆಪ್ನ್ಯಾಗ ₹ಇಷ್ಟು ಹಾಕಿ, ₹10 ಹಾಕಿ ಕಾರ್ ತಗೊಂಡೆ, ಬೈಕ್ ತಗೊಂಡೆ ಅಂತಿರ್ತಾರ. ಅದೆಲ್ಲಾ ಸುಳ್ಳರಿ. ಅವ್ರಿಗಿನು ₹10,000 ಕೊಟ್ಟಿರ್ತಾರ. 10,000ಕ್ಕ ಒಂದ್ 20 ಮನಿ ಹಾಳು ಮಾಡಂದಿರ್ತಾರ್ರಿ ಅವ್ರಿಗೆ. ಆ 20 ಮಂದಿನ ಹಾಕಿರ ಅವ್ರಿಗೆ ಈ ಪ್ರಾಫಿಟ್ ಇರ್ತೈತಿ. ಅದೆಲ್ಲಾ ರೊಕ್ಕ ಇದ್ದವ್ರಿಗೆ ನಡಿತೈತಿ. ಅದ ಹೇಳಿದೆಲ್ಲ, ರೊಕ್ಕ ಇದ್ದವ್ರ ಅತ್ತಾಗ ಹೊಕ್ಕೈತಿ ಅಂದ್ರ ಇತ್ತಾಗ ಬರ್ತಿರ್ತೈತಿ. ಬಡವ್ರದ್ ಹಂಗಲ್ಲ. ಇತ್ತಾಗ ಹೊಂಟಂದ್ರ ಇತ್ತಾಗ ಕೈ ಚಾಚಬೇಕಾಕತಿ, ಕಾಲ್ ಬೀಳ್ಬೇಕಾಕತಿ. ಕೆಲವೊಂದ್ಸಲ ಬಾಳ ಮಂದಿ ನನ್ನ ಅಂತೆ ಫೋನ್ ಮಾಡಿ ಹತ್ತಾರ. ಮತ್ತ ಒಳ್ಳೆ ಪೇಮೆಂಟ್ ಆತಂದ್ರ ಹಿಂಗ ಅಲ್ಲ, ಬೆಟ್ಟಿನ್ ಎಕ್ಸ್ಚೇಂಜಿಗೆ ಲಾಗಿನ್ ಮಾಡ್ಬಿಡ್ತಾರ. ಅದನ್ನ ಹೇಳಿದೆ ನಾನು. ಆ ಲಿಂಕ್ ಹೇಳ್ಬಾರ್ದು ಆಕ್ಚುಲಿ. ಅದನ್ನ ಕೇಳ್ಕ್ಯಾಸ ನೀವು ಹೊಡಿಬೇಡ್ರಿ. ಗೂಗಲ್ ಒಳಗ ಎಲ್ಲಾ ಬಾಳ ಅಂದ್ರ ಬಾಳ ಒಂಥರ ಆನ್ಲೈನ್ ಸ್ಕ್ಯಾಮ್ ಅಂತಾರಲ್ಲ, ಆದ್ರಿ ಅದ ಹಿಂಗ ಬಂದಿದ್ ಸ್ಯಾಲ್ರಿ ಹಿಂಗ ಹಾಕಿ ಕ್ಯಾಸ್ ಕಳ್ಕೊಂಡವ್ರು ಅದಾರ ನನ್ ಕಡೆ. ಅದ್ರ ಸಲುವಾಗಿ ಬೆಟ್ಟಿಂಗ್ ಆಡ್ಬೇಡ್ರಿ. ಡ್ರೀಮ್ 11 ಫಸ್ಟ್ ಆಡ್ಬೇಡ್ರಿ. ಅದರಿಂದನು ಯಾರು ಅದ್ರ ಅಪೋಸಿಟ್ ಯಾರು ನಿಂತಿಲ್ಲ. ಯಾಕಂದ್ರ ಸೆಲೆಬ್ರಿಟಿಗಳಿಗೆ ರೊಕ್ಕ ಕೊಟ್ಟ ಇಡೀ ದೇಶದ ತುಂಬಾ ಹುಡುಗರ್ನೆಲ್ಲಾರನು ಹಾಳು ಮಾಡಂದಿರ್ತಾರ. ಅದ್ರ ಸಂಬಂಧ ಅವ್ರ ಅದನ್ನ ಮಾಡ್ತಿರ್ತಾರ. ಏನೋ ಹೇಳಾಕ್ ಬರೋದಿಲ್ಲ, ಅವರು ಸೆಲೆಬ್ರಿಟಿಗಳ. ಆದಷ್ಟೇ ಈ ವಿಡಿಯೋ ಶೇರ್ ಮಾಡ್ರಿ. ಈ ವಿಡಿಯೋ ಒಳಗ್ ನಾನ ಬೆಟ್ಟಿನ ಆಡ್ಬ್ಯಾಡ್ರಿ. ಮತ್ತ ನಮ್ಮ ಊರಾಗ ಕಬಡ್ಡಿ ಅದಾವ, ಅದನ್ನೊಂದಿಷ್ಟು ಸ್ವಲ್ಪ ಸೀನ್ಗಳನ್ನ ವಿಡಿಯೋ ಮಾಡಿ ಕ್ಯಾಸ ಯೂಟ್ಯೂಬಿಗೆ ಅಪ್ಲೋಡ್ ಮಾಡ್ತೀನಿ. ಯೂಟ್ಯೂಬ್ ಅಂತೇಳಿ ಒಬ್ಬ ಅಂತಿರ್ತಾನ ನೋಡ್ರಿ, ಹಂಗಲ್ಲ. ಹೊಸ ಕಂಟೆಂಟ್ ತಗೊಂಡ್ಬರ್ತೀನಿ. ಇದ ಫೆಬ್ರವರಿ 1ನೇ ತಾರೀಕಿಂದ ನಾನು 2 ವರ್ಷದಿಂದ ಬಿಟ್ಟಿದ್ದೆ. ನಾನು 4 ಮಂದಿಗೆ ಗೊತ್ತಾಗ್ಬೇಕಂದ್ರ ಆ ಗೇಮ್ ಆಡಿನ ಗೊತ್ತಾಗಿದ್ದ ಆಟಗಾರ. ನಾನು ಕಬಡ್ಡಿ ಆಟಗಾರ. ಹೊಳ್ಳೆ ಗೇಮ್ ಸ್ಟಾರ್ಟ್ ಮಾಡ್ಬೇಕಂದಿನಿ. ಸಮ್ ಇಂಜುರಿ ಕಾರಣದಿಂದ ನಾನು ರಿಕವರ್ ಆಗಕ್ಕೋಸ್ಕರ ಇಷ್ಟು ದಿವಸ ಕಬಡ್ಡಿ ಆಡೋದು ಬಿಟ್ಟಿದ್ದೆ. ಅದ್ರ ಸಲುವಾಗಿ ಈ ವಿಡಿಯೋ ಒಳಗ ಏನ್ ಮೇನ್ ಪಾಯಿಂಟ್ ಅಂತಂದ್ರ ಬೆಟ್ಟಿನ ಆಡ್ಬೇಡ್ರಿ. ಪ್ರಮೋಟ್ ಮಾಡ್ತಿರ್ತಾರ, ಅದನ್ನ ನೋಡಿ ರೊಕ್ಕ ಹಾಕ್ಬೇಡ್ರಿ ಅಂತ ಅನ್ನೋದು ಒಂದು ಉದ್ದೇಶ ಐತ್ ನೋಡ್ರಿ. ಇನ್ನೊಂದು ದುಃಖದ ಸಂಗತಿ ಏನಪ್ಪಾ ಅಂತಂದ್ರ ನಾನು ಕಂಪ್ನಿ ಬಿಡಾಕತ್ತೇನ್ರಿ. ಪೇಮೆಂಟ್ ಬಾಳ ಕಡಿಮೆ ಇರೋದ್ರಿಂದ ಕಂಪ್ನಿ ಬಿಡಾಕತ್ತೇನಿ. ನನಗ ಜಾಬ್ ಸೆಕ್ಯೂರ್ ಇಲ್ಲ. ಅದರ ಸಲುವಾಗಿ ಈಗ ಯೂಟ್ಯೂಬ್ ಒಳಗಂತೂ ನನ್ನ ಫ್ಯಾಮಿಲಿ 7,000 ಅಂತೂ ಈಗ ಕ್ರಾಸ್ ಆಗೈತ್ರಿ. ಹಂಗ ಈಗ ಸ್ವಲ್ಪ ಯೂಟ್ಯೂಬ್ ಕೈ ಹಿಡಿಬಹುದು, ಚಲೋ ಕಂಟೆಂಟ್ ಕೊಡುನು ಅಂತ ಕೇಸ 1-2 ತಿಂಗಳ ಕಂಪ್ನಿಗೆ ಹೋಗ್ಲಂಗ ಈ ಯೂಟ್ಯೂಬ್ ಒಳಗ್ ಕೆಲಸ ಮಾಡೋನು ಅಂತ ಕೇಸ ಮಾಡಂತೀನಿ. ಯೂಟ್ಯೂಬಿಗೆ ಫಸ್ಟ್ ಆಫ್ ಆಲ್ ನಾನು ಸಾರಿ ಕೇಳ್ಬೇಕ. ಯಾಕಂತಂದ್ರ ಕೆಲವೊಂದು ಕಂಟೆಂಟ್ಗಳನ್ನ ಇನ್ಸ್ಟಾಗ್ರಾಮ್ ಇಂದ ನನ್ನ ಪೇಜ್ ಒಳಗೆ ಹಾಕೊಂಡಿದ್ದೆ, ಅವನ್ನೆಲ್ಲಾ ತೆಗದಿನಿ. ನಾನು ಏಪ್ರಿಲ್ 3ಕ್ಕೆ ಮಾನಿಟೈಸೇಷನ್ ಆಕೈತೆ ಅಂತ ಹೇಳಿದಾರೆ. ಹಾಯ್ ಯೂಟ್ಯೂಬ್ ಫ್ಯಾಮಿಲಿ, ನಂದ ಕಡೆಯಿಂದ ಸಾರಿ ಆಗೈತ್ರಿ. ಮತ್ತೊಳ್ಳೆ ಸಾರಿ ಕೇಳ್ತೇನೆ ನಾನು. ನೋಡ್ರಿ, ಇವಾಗಾದ್ರೂ ತಿದ್ಕೋರಿ. ನೀವ ₹10 ದುಡಿತೇನೆ ಅಂದ್ರು ನಿಮ್ ಫ್ಯಾಮಿಲಿಗಾಗಿನ ದುಡ್ದಿರ್ತೀರಿ. ಮತ್ತೊಳ್ಳೆ ನಿಮ್ ಸೆಲ್ಫಿಗಾಗಿನೂ ದುಡ್ಕೊಂಡಿರ್ತೀರಿ. ಅದನ್ನ ತಗೊಂಡೋಗಿ ಇನ್ನೊಬ್ಬ ಥರ್ಡ್ ಪಾರ್ಟಿ ಒಳಗ ಅವ ತೋರಿಸಿದ್ದು ಆಶೆಕ ಹಾಕಿ ನೀವ ನಿಮ್ ಲೈಫ್ ಮತ್ತೆ ನಿಮ್ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಿ. ಭಾಳ ಅಂದ್ರ ಭಾಳ ಟೈಮ್ ವೇಸ್ಟ್ ಆಕೈತಿ. ಈಗ ನಂದು ₹500 ಅದ್ರಾಗ ಹೋಗೈತಪ್ಪ, ಅದನ್ನ ಹೆಂಗ್ ರಿಕವರ್ ಮಾಡ್ಕೋದಂತ ಕೇಸ್ ಇನ್ನೊಂದ್ ₹500 ಹಾಕಿದ್ರಿ ಅಂದ್ರ ₹1,000 ಹೋಗೈತಿ. ₹1,000 ತಕೊಂಡು ಅಂತ ಕೇಸ್ ₹1,000 ಹಾಕಿದ್ರಿ ಅಂದ್ರ ಮುಗಿದೋತ ₹2,000 ಹೋಗೈತಿ. ಹಂಗ ₹2,000 ಇಂದ ₹5,000, ₹5,000 ಇಂದ ₹10,000, ₹10,000 ಹೋಗಿ 10 ಲಕ್ಷ ಆಕೈತಿ. ಸಾಲ ತೀರ್ಸ್ಕೊಂತನ ಏನದ ಲೈಫ್ ಲೀಡ್ ಮಾಡೋದಂದ್ರ ಸಾಧ್ಯ ಇಲ್ಲ. ಯಾವುದೇ ಕಿರಿಕಿರಿ ಇರಬಾರ್ದು ಅಂತ ಲೈಫ್ ನೀವು ಲೀಡ್ ಮಾಡ್ಬೇಕ. ಅದ್ರ ಸಲುವಾಗಿ ನೀವೇನಾದ್ರ ಬೆಟ್ಟಿಂಗ್ ಒಳಗ ಅಮೌಂಟ್ ಹಾಕೋ ಬಿಗಿನರ್ಸ್ ಇದ್ರಿ ಅಂದ್ರ ಈ ವಿಡಿಯೋ ನೋಡಿ ದಯವಿಟ್ಟು ನೀವು ರೊಕ್ಕ ಹಾಕ್ಬೇಡ್ರಿ.
ಥರ್ಡ್ ಪಾರ್ಟಿ ಆ್ಯಪಿಗೆ. ನಾನು ಇದುವರೆಗೂ ಭಾಳ ಬಂದು ನನಗೆ ಬೆಟ್ಟಿಂಗ್ ಇದ್ದು ಲಿಂಕ್ ಮತ್ತ ಒಳ್ಳೆ ನಿನ್ನ ಬಯೋ ಒಳಗ ನಮ್ಮ ಕಂಪ್ನಿ ಲಿಂಕ್ ಹಾಕು 10,000 ಕೊಡ್ತೇನಿ 15,000 ಕೊಡ್ತೇನಿ ಅಂತಂದ್ರ ನಾ ಅದನ್ನ ಹೇಳ್ತೀನೋ ಕೆಲಸ ಯಾವಾಗೂ ಮಾಡಿಲ್ರಿ. ಅದ್ರಾಗ ನಿಮ್ಮ ಮನೆ ಹುಡುಗ ಧಾರವಾಡದವ ಚಲೋದೇ ಹೇಳ್ತೇನೆ ಹೊರತು ಕೆಟ್ಟದ್ ಯಾರಿಗೂ ನಾನು ಹೇಳೋದಿಲ್ಲ. ಅದಕ್ಕೆ ಬೆಟ್ಟಿಂಗ್ ಆಡ್ಬೇಡ್ರಿ, ಡಬಲ್ ಮಾಡು ಕನಸು ಕಾಣ್ಬೇಡ್ರಿ, ದುಡೀರಿ, ಏನೋ ಒಂದು ಓದ್ರಿ, ನಾಲೆಜ್ ಕಲೀರಿ, ದುಡ್ಡಂತೂ